ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ ಕೆಜಿಎಫ್ ದಾಖಲೆಯನ್ನು ಉಳಿಸಿ ಮಾಡಿ ತನ್ನದೇ ಆದ ಹೊಸ ದಾಖಲೆ ಮಾಡಿಕೊಂಡಿದೆ. ಹೌದು, ಮಾರ್ಟಿನ್ ಇದೇ ವರ್ಷದಲ್ಲಿ ಬಿಡುಗಡೆಯಾಗುತ್ತಿರುವ ಧ್ರುವ ಸರ್ಜಾ ಅವರ ಮುಂದಿನ ಸಿನಿಮಾ. ಧ್ರುವ ಸರ್ಜಾ ಅವರ ಇನ್ನೊಂದು ಸಿನಿಮಾ ಅದು ಕೆಡಿ, ಅದು ಕೂಡ ಇದೇ ವರ್ಷದಲ್ಲಿ ಬಿಡುಗಡೆಯಾಗುತ್ತಿದೆ. ಈ ಸಿನಿಮಾನ ಪ್ರೇಮ್ ಅವರು ಡೈರೆಕ್ಷನ್ ಮಾಡುತ್ತಿದ್ದಾರೆ. ಮೊದಲ ಬಾರಿಗೆ ಒಂದೇ ವರ್ಷದಲ್ಲಿ 2 ಸಿನಿಮಾಗಳನ್ನು ಬಿಡುಗಡೆ ಮಾಡುತ್ತಿದ್ದಾರೆ ಧ್ರುವ ಸರ್ಜಾ ಅವರು. 3 ರಿಂದ 4 ವರ್ಷಗಳಿಗೊಮ್ಮೆ ಸಿನಿಮಾನ ಬಿಡುಗಡೆ ಮಾಡುತ್ತಿದ್ದ ಧ್ರುವ ಸರ್ಜಾ ಅವರು 2 ಸಿನಿಮಾಗಳನ್ನು 2024ರಲ್ಲಿ ಬಿಡುಗಡೆ ಮಾಡುತ್ತಿರುವುದು ಸಂತಸದ ಸುದ್ದಿ. ಈಗ ಕೆಜಿಎಫ್ ಸಿನಿಮಾದ ದಾಖಲೆಯನ್ನು ಉಳಿಸಿ ಮಾಡಿದೆ ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾ. ಹೌದು, ಕೆಜಿಎಫ್ ಚಾಪ್ಟರ್ 2 ಸಿನಿಮಾದ ಆಡಿಯೋ ರೈಟ್ಸ್ ಅನ್ನು 7,20,00,000ಕ್ಕೆ ಲಹರಿ ಸಂಸ್ಥೆ ಪಡೆದುಕೊಂಡಿತ್ತು. ಇದೀಗ ಅದರ ದಾಖಲೆಯನ್ನು ಮುರಿದು ಈ ಸಿನಿಮಾ ಮಾರ್ಟಿನ್ ಆ ಆಡಿಯೋ ಹಕ್ಕಿನ ಖರೀದಿಯಲ್ಲಿ ಮೊದಲ ಸ್ಥಾನದಲ್ಲಿ ಬಂದಿದೆ. ಮಾರ್ಟಿನ್ ಸಿನಿಮಾದ ಆಡಿಯೋ ಹಕ್ಕು ಮಾರಾಟವಾಗಿದ್ದು ಬರೋಬ್ಬರಿ 10 ಕೋಟಿಗೆ. 10 ಕೋಟಿ ಕೊಟ್ಟು ಸರಿಗಮ ಸೌತ್ ಸಂಸ್ಥೆ ಮಾರ್ಟಿನ್ ಸಿನಿಮಾದ ಆಡಿಯೋ ರೈಟ್ಸ್ ಅನ್ನು ಪಡೆದುಕೊಂಡಿದೆ. ಇಷ್ಟೊಂದು ದುಬಾರಿ ಮೊತ್ತಕ್ಕೆ ಕನ್ನಡದ ಸಿನಿಮಾದ ಹಕ್ಕು ಮಾರಾಟವಾಗಿದ್ದು ಇದೇ ಮೊದಲ ಬಾರಿಗೆ. ಮಾರ್ಟಿನ್ ಸಿನಿಮಾವನ್ನು ಎಪಿ ಅರ್ಜುನ್ ಅವರು ನಿರ್ದೇಶನ ಮಾಡಿದ್ದು, ಅರ್ಜುನ್ ಸರ್ಜಾ ಅವರ ಕತೆ ಇದೆ ಮತ್ತು ರಾಮ್ ಲಕ್ಷ್ಮಣ್ ಅವರ ಆಕ್ಷನ್ ಈ ಸಿನಿಮಾದಿದೆ. ರವಿ ಬಸಳು ಅವರ ಮ್ಯೂಸಿಕ್ ಕೂಡ ಮಾರ್ಟಿನ್ ಸಿನಿಮಾದಲ್ಲಿದೆ. ಮಾರ್ಟಿನ್ ಸಿನಿಮಾಗಾಗಿ ನೀವು ಕೂಡ ಕಾಯ್ತಾ ಇದ್ರೆ ತಪ್ಪದೇ ವಿಡಿಯೋನ ಲೈಕ್ ಮಾಡಿ. ಇದೇ ರೀತಿಯ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್